ರೈತರಿಗೆ ಹೆಲ್ತಿ ಅನಿಮಲ್ ಯಾವಾಗಿದೆ, ಆರೋಗ್ಯವಾಗಿದೆ, ಅದರ ಲಕ್ಷಣಗಳು ಬೇರೆ ಇರ್ತವೆ. ಅದೇ ರೀತಿ ಜಾನುವಾರುಗಳು, ಸಾಕು ಪ್ರಾಣಿಗಳು ಹಾಗೂ ವೈಲ್ಡ್ ಅನಿಮಲ್ಸ್ ಕೂಡ ಒಂದು ಇಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಉಚಿತ ಚಿಕಿತ್ಸೆಯನ್ನ ನಾವು ನೀಡ್ತಾ ಇದ್ದೇವೆ. ಏನ್ ಹೇಳ್ತೀವಿ, ಸೊಳ್ಳೆ ಮುಖಾಂತರ, ಕುಡ್ಡು ನೊಣಗಳ ಮುಖಾಂತರ ಕಡಿತದಿಂದ ಸ್ಪ್ರೆಡ್ ಆಗ್ತವೆ. ಕೆಲವೊಂದು ರೋಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಒಂದು ಮೂಗಿನ ಸೊಂಬೆಯನ್ನು ನೋಡ್ತಾರೆ, ಅದು ಒಣಗಿದೆಯೋ ಇಲ್ಲ ಅಂತ. 100ಕ್ಕೆ 90ರಷ್ಟು ಒಣಗಿತ್ತಂತಂದ್ರೆ ಅದು ಜ್ವರ ಇದೆ ಅಂತ ಅರ್ಥ. ಇನ್ನೊಂದು ಅವನೇನು ಬೇರೆ ಲಕ್ಷಣಗಳನ್ನ ನೋಡ್ತಾನೆ, ಡಲ್ ಆಗಿದೆಯಾ, ಕಿವಿ ಅಲ್ಲಾಡಿಸ್ತಾ ಇದೆ ಇಲ್ಲೋ, ಆಕ್ಟಿವಿಟಿ ನಾರ್ಮಲ್ ಆಯ್ತೋ ಇಲ್ಲೋ, ಇದನ್ನೆಲ್ಲ ನೋಡ್ತಾನೆ. ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ನಮ್ಮ ಅನ್ನದಾತ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪಶು ಸಂಗೋಪನೆಯಲ್ಲಿ ವೈಜ್ಞಾನಿಕ ಮಾಹಿತಿ ಹಾಗೂ ಸಲಹೆಗಳು. ಪಶು ಚಿಕಿತ್ಸೆಯಲ್ಲಿ ದಶಕಗಳ ಅನುಭವ ಹೊಂದಿರುವಂತಹ ಹಾಗೂ ಎಷ್ಟೋ ಸಾವಿರಾರು ಪ್ರಾಣಿಗಳಿಗೆ ನವಜೀವನ ನೀಡಿದ್ದು ಪ್ರಾಣಿ ಪ್ರಿಯರ ಹೃದಯವನ್ನು ಗೆದ್ದಿರುವಂತಹ ಡಾಕ್ಟರ್ ಅನಿಲ್ ಎಸ್ ಪಾಟೀಲ್, ಪಶು ತಜ್ಞರು ಹಾಗೂ ಪ್ರೊಫೆಸರ್, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರಿಗೆ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ನಮಸ್ಕಾರ ಎಲ್ಲರಿಗೂ. ಸರ್, ನಿಮ್ಮದೊಂದು ಪುಟ್ಟ ಪರಿಚಯ. ನಾನು ಡಾಕ್ಟರ್ ಅನಿಲ್ ಎಸ್ ಪಾಟೀಲ್ ಅಂತ, ಕೃಷಿ ವಿಶ್ವವಿದ್ಯಾಲಯದ ಪಶು ಆಸ್ಪತ್ರೆಯಲ್ಲಿ 2006ರಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನಾನೀಗ ಸದ್ಯಕ್ಕೆ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಪಶು ಆಸ್ಪತ್ರೆಯಲ್ಲಿ ಎಲ್ಲ ತರದ ಜಾನುವಾರುಗಳಿಗೆ, ಆಮೇಲೆ ಸಾಕು ಪ್ರಾಣಿಗಳನ್ನು ಕೂಡ ನಾವು ಚಿಕಿತ್ಸೆಯನ್ನು ನೀಡ್ತೇವೆ. ದಿವಸಕ್ಕೆ ಕನಿಷ್ಠ ಅಂದ್ರೂ 20ರಿಂದ 30 ಕೇಸಸ್ ಬರ್ತವೆ. ಇಲ್ಲಿ ಅವು ಬೇರೆ ಬೇರೆ ತರದ ರೋಗಗಳಿಂದ ನರಳ್ತಾ ಇರ್ಬೋದು, ಮೆಡಿಸಿನಲ್ ಕೇಸಸ್ ಇರ್ಬೋದು, ಅಥವಾ ಗರ್ಭದ ತೊಂದರೆಯಿಂದ ಬರ್ತಾ ಇರ್ಬೋದು, ಅಥವಾ ಆಕ್ಸಿಡೆಂಟ್ಸ್ ಆಗಿ ಸರ್ಜಿಕಲ್ ಕೇಸಸ್ ಕೂಡ ಬರ್ತವೆ. ಸುಮಾರಾಗಿ ದಿವಸಕ್ಕೆ 1ರಿಂದ 2 ಸರ್ಜರಿ ಮಾಡ್ತಾ ಇದ್ದೇವೆ. ಆಮೇಲೆ ಗೈನಕಾಲಜಿಕಲ್ ಕೇಸಸ್, ಮೆಡಿಸಿನಲ್ ಕೇಸಸ್, ಆಮೇಲೆ ಕೃತಕ ಗರ್ಭಧಾರಣೆ ಮಾಡೋದು. ಇಲ್ಲಿ ನಮ್ಮ ಆಸ್ಪತ್ರೆ ವಿಶೇಷತೆ ಏನಂದ್ರೆ, ನಮ್ಮಲ್ಲಿ ವಿವಿಧ ತರಹದ ರೋಗಗಳನ್ನ ಕಂಡು ಹಿಡಿತಲಿಕ್ಕೆ ಏನೇನು ಸಾಧನಗಳಿದಾವೆ, ಅಲ್ಟ್ರಾಸೋನೋಗ್ರಫಿ ಇರ್ಬೋದು, ಎಕ್ಸ್ರೇ ಇರ್ಬೋದು, ಆಮೇಲೆ ರಕ್ತ ತಪಾಸಣೆ ಇರ್ಬೋದು, ಆಮೇಲೆ ಜಾನುವಾರುಗಳು ಕೆಬ್ಬಿಣದ ಅಂಶಗಳನ್ನು ತಿಂದಾಗ ಕಬ್ಬಿಣವನ್ನು ಕಂಡುಹಿಡಲಿಕ್ಕೆ ಮಷಿನ್ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ. ಹೀಗಾಗಿ ಸುತ್ತಮುತ್ತಲಿನ ಒಂದು 30ರಿಂದ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಾನುವಾರುಗಳು, ಸಾಕು ಪ್ರಾಣಿಗಳು ಹಾಗೂ ವೈಲ್ಡ್ ಅನಿಮಲ್ಸ್ ಕೂಡ ಪ್ರಾಣಿ ಪ್ರಿಯರು ತಂದು ಇಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ಕೃಷಿ ವಿಶ್ವವಿದ್ಯಾಲಯದಿಂದ ಯಾವುದೇ ತರದ ಚಾರ್ಜಸ್ ಇರಲಾರ್ದೆ, ಯಾವುದೇ ರೀತಿಯಿಂದ ಮೆಡಿಸಿನ್ಗೆ ಆಗಲಿ ಯಾವುದೇ ಉಚಿತ ಚಿಕಿತ್ಸೆಯನ್ನ ನಾವು ನೀಡ್ತಾ ಇದ್ದೇವೆ. ನಾವು ಇಂದಿನ ಕಾರ್ಯಕ್ರಮದಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಕಾಲಕಾಲಕ್ಕೆ ಬರುವ ರೋಗಗಳು ಮತ್ತು ಲಸಿಕೆ ಕುರಿತು ಆದಷ್ಟು ಚರ್ಚಿಸಬೇಕೆಂದು. ಸರ್, ಮೊದಲಿಗೆ ನಾವು ಜಾನುವಾರುಗಳಲ್ಲಿ ಸಾಂಕ್ರಾಮಿಕ ರೋಗಗಳೆಂದರೆ ಏನು? ಜಾನುವಾರುಗಳಲ್ಲಿ ವಿವಿಧ ರೀತಿಯ ಸಾಂಕ್ರಾಮಿಕ ರೋಗಗಳು ಕಂಡು ಬರ್ತವೆ. ಸಾಂಕ್ರಾಮಿಕ ರೋಗಗಳಂದ್ರೆ ಅದು ಒಂದು ದನದಿಂದ ಇನ್ನೊಂದು ದನಕ್ಕೆ ಅಥವಾ ಒಂದು ಜಾನುವಾರಿಂದ ಇನ್ನೊಂದು ಜಾನುವಾರಿಗೆ ಬರ್ತಕ್ಕಂಥ ರೋಗಗಳನ್ನ ನಾವು ಸಾಂಕ್ರಾಮಿಕ ರೋಗಗಳಂತ ಇರ್ತೇವೆ. ಇದರಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸಸ್ ಇರ್ಬೋದು, ವೈರಲ್ ಡಿಸೀಸಸ್ ಇರ್ಬೋದು, ಪ್ಯಾರಾಸೈಟಿಕ್ ಡಿಸೀಸಸ್ ಇರ್ಬೋದು, ಬೇರೆ ಬೇರೆ ತರ ರೋಗಗಳಿದಾವೆ. ಇದರಲ್ಲಿ ಕೆಲವೊಂದು ರೋಗಗಳು ಸಾಂಕ್ರಾಮಿಕವಾಗಿ ಮನುಷ್ಯರಿಗೆ ಕೂಡ ಬರ್ಬೋದು. ನಾವು ಇವಕ್ಕೆ ಜೂನಾಟಿಕ್ ಡಿಸೀಸಸ್ ಅಂತೀವಿ. ಜಾನುವಾರುಗಳಿಂದ ಮನುಷ್ಯರಿಗೆ ಬರ್ಬೋದು ಅಥವಾ ಮನುಷ್ಯರಿಂದ ಜಾನುವಾರಿಗೆ ಕೂಡ ಬರ್ಬೋದು. ಇವಕ್ಕೆ ನಾವು ಸಾಂಕ್ರಾಮಿಕ ರೋಗಗಳು ಕೂಡ ಅಂತ ಅಂತೀವಿ. ಇವಾಗ ಕಾಮನ್ ಆಗಿ ನಾವು ಸಾಂಕ್ರಾಮಿಕ ರೋಗಗಳಲ್ಲಿ ಯಾವ್ಯಾವ ಇದೆ ಅಂತ? ನಮ್ಮಲ್ಲಿ ಸಾಂಕ್ರಾಮಿಕವಾಗಿ ಅತಿ ಹೆಚ್ಚು ರೋಗೋದ್ರೇಕಗೊಂಡು ಹೆಚ್ಚಿನ ಜಾನುವಾರುಗಳಲ್ಲಿ ಸಾವು ನೋವನ್ನು ಕಾಣ್ತಕ್ಕಂಥ ಕೆಲವೊಂದು ರೋಗಗಳನ್ನ ನಾನು ಇಲ್ಲಿ ಹೆಸರು ಹೇಳಿಕ್ಕೆ ಇಷ್ಟಪಡ್ತೇನೆ. ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಲ್ಲೇ ಗಂಟಲು ಇದೆ, ಅದೇ ರೀತಿ ಆಂಥ್ರಾಕ್ಸ್ ಅಂತ ಏನು ಡಿಸೀಸ್ ಇದೆ, ಅದು ನೆರಡಿ ರೋಗ ಅಂತಿದೆ. ವೈರಲ್ ಡಿಸೀಸಸ್ ಅಲ್ಲಿ ಕಾಲು ಮತ್ತು ಬಾಯಿ ಬೇನೆ, ಆಮೇಲೆ ಚರ್ಮಗಂಟು ರೋಗ ಇತ್ತೀಚಿನ ದಿನಗಳಲ್ಲಿ ನೀವು ಕಂಡು ಬರ್ತಿದೆ. ಚರ್ಮಗಂಟು ರೋಗ ಅಥವಾ LSD ಅಂತ ಹೇಳ್ತೀವಿ. ರೇಬೀಸ್ ಇರ್ಬೋದು, ಹುಚ್ಚುನಾಯಿ ರೋಗ, ಇವೆಲ್ಲ ಸಾಂಕ್ರಾಮಿಕ ರೋಗಗಳ ಆಗಿ ಕಂಡು ಬರ್ತಕ್ಕಂಥ ರೋಗಗಳು. ಪ್ರಮುಖವಾಗಿ ಇದಕ್ಕೆ ಮುಖ್ಯ ಕಾರಣಗಳೇನು ಅಂದಾಗ ಆಗ್ಲೇ ಹೇಳಿದಾಗೆ ಕೆಲವೊಂದು ಡಿಸೀಸಸ್ ಸೂಕ್ಷ್ಮಾಣುಜೀವಿಗಳಿಂದ ಕಂಡು ಆಗ್ತವೆ. ಅವಕ್ಕೆ ನಾವು ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂತೀವಿ. ಉದಾಹರಣೆಗೆ ಗಂಟಲು ಬೇನೆ ಇರ್ಬೋದು, ಅದು ಹಿಮರೇಜಿಕ್ ಸೆಪ್ಟಿಸಿಮಿಯಾ ಅನ್ನುವ ರೋಗ ಏನಿದೆ, ಅದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗ. ಅದೇ ರೀತಿ ಚಪ್ಪೆ ಬೇನೆ ಇದೆ, ಅದು ಕೂಡ ಕ್ಲಾಸ್ಟ್ರಿಡಿಯಂ ಚೌವ ಎನ್ನುವ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಆಮೇಲೆ ಆಂಥ್ರಾಕ್ಸ್ ಅಂತ ಅಥವಾ ನೆರಡಿ ರೋಗ ಅಂತ ಏನ್ ಹೇಳ್ತೀವಿ, ಅದು ಬ್ಯಾಸಿಲಸ್ ಆಂಥ್ರಾಸಿಸ್ ಅನ್ನುವ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಅದೇ ರೀತಿ ನಾವು ವೈರಲ್ ಡಿಸೀಸಸ್ ಕೂಡ ಇದಾವೆ, ಅಥವಾ ಅತಿ ಸೂಕ್ಷ್ಮಾಣುಜೀವಿಯಿಂದ ಬರ್ತಕ್ಕಂಥ ರೋಗಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ರೇಬೀಸ್ ಕೂಡ ವೈರಲ್ ಡಿಸೀಸಸ್ ಇಂದ ಬರುವಂತಹ ರೋಗ. ಅದೇ ರೀತಿ ಇತ್ತೀಚೆಗೆ ಜಾನುವಾರುಗಳಲ್ಲಿ ಸಾಕಷ್ಟು ಸಾವು ನೋವುಗಳನ್ನು ಉಂಟು ಮಾಡ್ತಕ್ಕಂಥ ಲಂಪಿ ಸ್ಕಿನ್ ಡಿಸೀಸ್
ಅದು ಕೂಡ ವೈರಲ್ ಡಿಸೀಸಸ್ ಇಂದ ಬರುತ್ತೆ. ಇದೆ ಬೇರೆ ಬೇರೆ ಕಾರಣಗಳಿದಾವೆ, ಅವನ್ನ ನಾವು ವಿಂಗಡಿಸಿ ಅದ್ರ ಪ್ರಕಾರ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತೇವೆ. ಅಂದ್ರೆ ಇದು ಒಂದ್ ದನದಿಂದ ಒಂದ್ ದನಕ್ಕೆ ಹೇಗ್ ಸ್ಪ್ರೆಡ್ ಆಗುತ್ತೆ ಅನ್ನೋದು? ಬೇರೆ ಬೇರೆ ರೂಟ್ಗಳಿಂದ ಹೋಗುತ್ತೆ. ಒಂದು ದನದಿಂದ ಇದಕ್ಕಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಕೆಲವೊಂದು ರೋಗಗಳು ಉಸಿರಾಟ ತೊಂದರೆ ಇರ್ತವೆ, ಅವು ಉಸಿರಾಟದ ಮೂಲಕ, ಕಲುಷಿತ ಆಹಾರ ಮತ್ತು ನೀರಿನ ಮೂಲಕ, ಕೆಲವೊಂದು ಕಾಂಟ್ಯಾಕ್ಟ್ ಇಂದ, ಈಗ ಫಂಗಲ್ ಡಿಸೀಸಸ್, ಸ್ಕಿನ್ ಇನ್ಫೆಕ್ಷನ್ಸ್ ಒಂದಕ್ಕಿಂತ ಒಂದು ಟಚ್ ಆಗಿ ಬರ್ತವೆ. ಆಮೇಲೆ ರೇಬೀಸ್ ತಮಗೆಲ್ಲ ಗೊತ್ತಿದ್ದಾಗೆ, ಅದು ಏನಿದೆ, ಒಂದು ನಾಯಿ ಇನ್ನೊಂದಕ್ಕೆ ಜಾನುವಾರಿಗೆ ಕಡಿತದ ಮುಖಾಂತರ ಕೂಡ ಹರಡುತ್ತೆ. ಅದೇ ರೀತಿ ಈಗ ಲಂಪಿ ಸ್ಕಿನ್ ಡಿಸೀಸ್, ಕೆಲವೊಂದು ವೆಕ್ಟರ್ಸ್ ಅಂತ ಏನ್ ಹೇಳ್ತೀವಿ, ಸೊಳ್ಳೆ ಮುಖಾಂತರ, ಕುಡು ನೊಣಗಳ ಮುಖಾಂತರ ಕಡಿತದಿಂದ ಸ್ಪ್ರೆಡ್ ಆಗ್ತವೆ. ಕೆಲವೊಂದು ರೋಗಗಳು ಈ ಉಣ್ಣೆ, ಪರೋಪಜೀವಿಗಳು ಇರ್ತಾವಲ್ಲ, ಮೈ ಮೇಲೆ ಇರ್ತಕ್ಕಂಥ ಉಣ್ಣೆ, ಚಿಕ್ಕಾಡ, ಅದ್ರ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸರ್, ಇವಾಗ ನೀವು ಹಲವಾರು ರೋಗಗಳ ಬಗ್ಗೆ ನಮ್ಗೆ ಹೇಳಿದ್ರಿ. ಸರ್, ರೈತರು ಹೇಗೆ ಗುರುತಿಸ್ಬೇಕು ಈ ರೋಗಗಳು ಬಂದಿದೆ? ಯೂಶಲಿ ನಾವೇನ್ ಹೇಳ್ತೀವಿ, ರೈತರು ಕೂಡ ಅದ್ರ ಕೂಡ ಒಡನಾಡಿರ್ತಾರೆ. ರೈತರಿಗೆ ಹೆಲ್ತಿ ಅನಿಮಲ್ ಯಾವಾಗಿದೆ, ಆರೋಗ್ಯವಾಗಿದೆ, ಅದ್ರ ಲಕ್ಷಣಗಳು ಬೇರೆ ಇರ್ತವೆ. ಅದೇ ರೀತಿ ಕೆಲವೊಂದು ಜಾನುವಾರುಗಳು ಏನು ಆರಾಮ್ ತಪ್ಪಿದರೆ ಅದು ಲಕ್ಷಣಗಳನ್ನೇ ಬೇರೆ ಇರ್ತವೆ. ಸೊ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಒಂದು ಮೂಗಿನ ಸೊಂಬೆಯನ್ನು ನೋಡ್ತಾರೆ, ಅದು ಒಣಗಿದೆಯೋ ಇಲ್ಲ ಅಂತ. 100ಕ್ಕೆ 90ರಷ್ಟು ಒಣಗಿತ್ತಂತಂದ್ರೆ ಅದು ಜ್ವರ ಇದೆ ಅಂತ ಅರ್ಥ. ಇನ್ನೊಂದು 10% ಅಲ್ಲೇ ನಾರ್ಮಲ್ ಫಿಸಿಯಾಲಜಿಯಲ್ಲೂ ಕೂಡ ಒಣಗಿರುತ್ತೆ. ಆಮೇಲೆ ಅವನೇನು ಬೇರೆ ಲಕ್ಷಣಗಳನ್ನ ನೋಡ್ತಾನೆ, ಡಲ್ ಆಗಿದೆಯಾ, ಕಿವಿ ಅಲ್ಲಾಡಿಸ್ತಾ ಇದೆ ಇಲ್ಲೋ, ಆಕ್ಟಿವಿಟಿ ನಾರ್ಮಲ್ ಆಯ್ತೋ ಇಲ್ಲೋ, ಇದನ್ನೆಲ್ಲ ನೋಡ್ತಾನೆ. ಆಮೇಲೆ ನಮ್ಮಲ್ಲಿ ಬಂದಾಗ ನಾವೇನ್ ನೋಡ್ತೀವಿ ಅಂದ್ರೆ, ಒಂದೊಂದು ರೋಗಕ್ಕೆ ಒಂದೊಂದು ಸ್ಪೆಸಿಫಿಕ್ ಸಿಂಪ್ಟಮ್ ಇರುತ್ತೆ, ಲಕ್ಷಣ ಇರುತ್ತೆ. ಆ ಲಕ್ಷಣಗಳು ರೈತರಿಗೆ ಗೊತ್ತಾಗೋದಿಲ್ಲ. ಅವನಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಒಂದು ಆರಾಮಿದೆಯೋ ಇಲ್ಲೋ, ಕೆಲವೊಂದು ಮೆಲ್ಕ್ ಹಾಕೋದಿಲ್ಲ, ಕೆಲವೊಂದ್ಸಲ ಜ್ವರ ಬಂದಿರುತ್ತೆ, ಮೈ ಬೆಚ್ಚಗಾಗಿರುತ್ತೆ, ಡಲ್ ಆಗಿರುತ್ತೆ. ಆ ಲಕ್ಷಣಗಳ ಮೇಲೆ ಅವ್ನು ತರ್ತಾನೆ. ಕೆಲವೊಂದ್ಸಲ ಅವನಿಗೆ ಮೂಗಿನಿಂದ, ಈಗ ಉಸಿರಾಟದ ತೊಂದರೆ ಇದ್ರೆ ಮೂಗಿನಿಂದ ಸೋರ್ತಾ ಇರ್ತೈತಿ, ಸುಂಬಳ ಸೋರ್ತಾ ಇರ್ತೈತಿ. ಒಂದ್ ವೇಳೆ ಹೊಟ್ಟೆ ತೊಂದರೆ ಇತ್ತಂದ್ರೆ ಸಣ್ಣ ಜಾನುವಾರುಗಳು ವಾಂತಿ ಮಾಡ್ತವೆ, ಆದ್ರೆ ದೊಡ್ಡ ದನಗಳು ವಾಂತಿ ಮಾಡೋದಿಲ್ಲ. ಆದ್ರೆ ಸಗಣಿಯಲ್ಲಿ ಚೇಂಜಸ್ ಇರುತ್ತೆ, ಯೂರಿನ್ ನಲ್ಲಿ ಚೇಂಜಸ್ ಇರುತ್ತೆ. ಇವೆಲ್ಲ ಲಕ್ಷಣಗಳನ್ನ ನೋಡ್ಕೊಂಡು ಅವನು ತರ್ತಾನೆ ನಮ್ಮ ಕಡೆ. ನಮ್ಮಲ್ಲಿ ಬಂದ ಮೇಲೆ ನಾವು ಚೆಕ್ ಮಾಡಿ, ಟೆಂಪರೇಚರು, ಹಾರ್ಟ್ ರೇಟು, ರೆಸ್ಪಿರೇಷನ್ ರೇಟು ಎಲ್ಲಾನು ಚೆಕ್ ಮಾಡಿ, ಆಮೇಲೆ ಯಾವ್ದಾದ್ರು ಪರ್ಟಿಕ್ಯುಲರ್ ರೋಗ ಲಕ್ಷಣ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಈಗ ಹೆಸರಿಗೆ ಹೇಳ್ಬೇಕಂದ್ರೆ, ಈಗ ಚಪ್ಪೆ ಬೇನೆಯಲ್ಲಿ ಕಾಲು ಕುಂಡ್ತಾ ಇರ್ತೈತಿ, ಮಾಂಸ ಖಂಡಗಳು ಊದ್ಕೊಂಡಿರ್ತವೆ. ಅದೇ ರೀತಿ ನೆರಡಿ ರೋಗ, ಆಂಥ್ರಾಕ್ಸ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ದನ ನಾರ್ಮಲ್ ಇರುತ್ತೆ, ಸಡನ್ ಆಗಿ ಕೊಲ್ಯಾಪ್ಸ್ ಆಗಿ ಮೂಗಿನಿಂದ ರಕ್ತಸ್ರಾವವಾಗುತ್ತೆ. ಕೆಲವೊಂದು ಇದ್ರ ಗಂಟಲು ಬೇನೆಯಲ್ಲಿ ಕೆಮ್ಮುವುದು, ಸೀನುವುದು, ಮೂಗಿನಿಂದ ಸೋರುವುದು ಇರುತ್ತೆ. ಈ ಕಾಲು ಮತ್ತು ಬಾಯಿ ಬೇನೆ ರೋಗದಲ್ಲಿ ಸ್ಪೆಸಿಫಿಕ್ ಸಿಂಪ್ಟಮ್ ಅಂತಂದ್ರೆ ಬಾಯಲ್ಲಿ ಹುಣ್ಣಾಗ್ತವೆ, ಕಾಲಿಗೂ ಹುಣ್ಣಾಗ್ತವೆ. ಸೊ ಅದರ ಲಕ್ಷಣಗಳ ಮೇಲೆ ನಾವು ಕಂಡುಹಿಡ್ತೀವಿ. ಅದೇ ರೀತಿ ಈಗ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೇಳಿದೀವಿ. ಲಂಪಿ ಸ್ಕಿನ್ ಡಿಸೀಸ್ ಅಲ್ಲಿ, ಚರ್ಮಗಂಟು ರೋಗದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ರೌಂಡ್ ಆದ ಗಂಟುಗಳು ಇರ್ತವೆ. ಮೈ ತುಂಬಾ ರೌಂಡ್ ಆದಂತ ದುಂಡಾದ ಗುಳ್ಳೆಗಳು ಇರ್ತವೆ. ಆ ಲಕ್ಷಣಗಳ ಮೇಲೆ ಒಂದೊಂದು ಡಿಸೀಸ್ಗೆ ಒಂದೊಂದು ಸ್ಪೆಸಿಫಿಕ್ ಸಿಂಪ್ಟಮ್ ಇರುತ್ತೆ. ಆ ಸಿಂಪ್ಟಮ್ ಮೇಲೆ ನಾವು ರೋಗಗಳನ್ನ ಕಂಡುಹಿಡ್ತೀವಿ. ಸರ್, ನೆಕ್ಸ್ಟ್ ಕೇಳೋದಾದ್ರೆ, ನಾವೇನ್ ಇವಾಗ ಸೀಸನಲ್ ಇನ್ಸಿಡೆನ್ಸಸ್ ಅಂತೀವಿ, ರೋಗದ್ರೇಕ, ಆ ಸಮಯದಲ್ಲಿ ರೈತರು ಏನೆಲ್ಲ ಕ್ರಮ ಕೈಗೊಳ್ಬೇಕು? ಈಗ ನಾನು ಮೊದಲನೇ ಹೇಳಿದಾಗೆ, ಒಂದೊಂದು ಸೂಕ್ಷ್ಮಾಣುಜೀವಿ ಇರುತ್ತೆ, ಅತಿ ಸೂಕ್ಷ್ಮಾಣುಜೀವಿ ಇರುತ್ತೆ. ಅದು ಕೆಲವೊಂದು ಸಮಯದಲ್ಲಿ ಮಾತ್ರ, ವರ್ಷಾನುಪೂರ್ತಿ ಅದೇ ರೋಗ ಇರುವುದಿಲ್ಲ. ಕೆಲವೊಂದು ಸಮಯದಲ್ಲಿ ಅದಕ್ಕೆ ಸೂಕ್ತವಾದ ವಾತಾವರಣ ಇದ್ದಾಗ ಅದು ಬೆಳವಣಿಗೆ ಹೊಂದ್ಕೊಂಡು ರೋಗವನ್ನ ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್, ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ, ಈ ಬ್ಯಾಕ್ಟೀರಿಯಾಗಳು ಏನಿದಾವೆ, ಅದಕ್ಕೆ ಮಳೆಗಾಲ ಶುರುವಾದ ಮೇಲೆ ಏನು ವಾತಾವರಣ, ಹ್ಯುಮಿಡಿಟಿ ಇರಬಹುದು ಅಥವಾ ಬೆಚ್ಚನ ವಾತಾವರಣ ಇರಬಹುದು. ಈ ಇದರಲ್ಲಿ ಆರ್ದ್ರತೆ ಇದ್ದಲ್ಲಿ ಅದು ಚೆನ್ನಾಗಿ ಬೆಳೆದು ರೋಗವನ್ನ ಉಲ್ಬಣ ಮಾಡುತ್ತೆ. ಸೀಸನಲ್ ಇನ್ಸಿಡೆನ್ಸ್ ಇದಾವೆ. ಅದೇ ರೀತಿ ಈಗ ಪಾಕ್ಸ್ ಡಿಸೀಸಸ್, ಮೈಲಿ ಬೇನೆ, ಅವು ಬೇಸಿಗೆ ಒಣ ಹವೆಯಲ್ಲಿ ಕಂಡು ಬರ್ತವೆ. ಸೊ ಈ ಸೀಸನಲ್ ಇನ್ಸಿಡೆನ್ಸ್ ಮೇಲೆ ನಾವು ರೋಗಗಳನ್ನ ನೋಡಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಾರೆ ಇನ್ ಕಾಮನ್ ಎಲ್ಲಾ ರೋಗಗಳನ್ನ ತಡೆಗಟ್ಟಕ್ಕೆ ಏನೆಲ್ಲ ಕ್ರಮ ತಗೊಬಹುದು ರೈತರು? ಈಗ ಮೊದಲಿಂದ ಕನ್ನಡದಲ್ಲಿ ಒಂದು ಗಾದೆ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಆಹಾರ ಬಲ್ಲವನಿಗೆ ರೋಗವಿಲ್ಲ ಅಂತ. ಅದೇ ರೀತಿ ಜಾನುವಾರುಗಳಲ್ಲಿ ಕೂಡ ನೀವು ಚೆನ್ನಾಗಿ ಆಹಾರ ಕೊಟ್ಟು, ಅವಕ್ಕೆ ಸೂಕ್ತವಾದ ವಾತಾವರಣ ಕೊಟ್ಟು, ಅಂದ್ರೆ ಬೇಸಿಗೆ ಮಳೆಗಾಲ ಇದಕ್ಕೆ ಏನು ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಂಡ್ರೆ. ಮೂರನೇದಾಗಿ ಅವಕ್ಕೆ ರೆಗ್ಯುಲರ್ ಆಗಿ ಎಕ್ಸಸೈಸಸ್. ನಾವೀಗ ಬಹಳಷ್ಟು ಜನ ಏನ್ ಮಾಡ್ತೀವಿ, ಕಟ್ಟಿಗೆಯಲ್ಲಿ ಕಟ್ಟಿಬಿಡ್ತೀವಿ, ಹೊರಗಡೆ ಮೇಲಿಕ್ಕೆ ಬಿಡೋದಿಲ್ಲ, ಅಡ್ಡಾಡೋದಿಲ್ಲ, ಎಕ್ಸಸೈಸ್ ಇರಂಗಿಲ್ಲ. ಎಕ್ಸಸೈಸ್ ಇರ್ಲಿಲ್ಲ ಅಂದ್ರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಸೊ ಇದು ಒಂದು. ಆಮೇಲೆ ಮುಖ್ಯವಾಗಿ ಈಗ ನಮ್ಗೇನ್ ರೋಗಗಳು ಬರ್ತಾ ಇದೆ, ಸೀಸನಲ್ ಇನ್ಸಿಡೆನ್ಸ್ ಇದೆ. ಅದೇ ರೀತಿ ವಾತಾವರಣದಲ್ಲಿ ವೇರಿಯೇಷನ್ ಆದಾಗ ಕೂಡ ರೋಗಗಳು ಕಂಡು ಬರ್ತವೆ. ಇದನ್ನ ನೋಡ್ಕೊಂಡು ಬೇರೆ ಊರಲ್ಲಿ ರೋಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ,
ಅದನ್ನೆಲ್ಲ ನೋಡ್ಕೊಂಡು ನಾವು ಲಸಿಕೆಗಳನ್ನು ಕೂಡ ಹಾಕಿಸಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡಿದ್ರೆ ಈ ರೋಗಗಳು ಬರಲಾರ್ದಂಗೆ ನೋಡ್ಕೋಬಹುದು. ಸರ್ ಇವಾಗ ಹೈನುಗಾರಿಕೆ ಬಹಳಷ್ಟು ಜನ ತೊಡಗಿಸ್ಕೊಂಡಿದ್ದಾರೆ ಸರ್ ತಮ್ಮಂತವ್ರು. ಅದ್ರೊಳಗೆ ವ್ಯಾಕ್ಸಿನೇಷನ್ ಅಂತ ಒಂದು ಪದ ಕೇಳಿದ್ರೆ ರೈತರಿಗೆ ಬಹಳಷ್ಟು ಪ್ರಶ್ನೆಗಳು ಬರುತ್ತೆ ಸರ್. ಅದ್ರೊಳಗೆ ಒಂದಿಷ್ಟು ಪ್ರಶ್ನೆಗಳು ಕೇಳೋದಾದ್ರೆ ಲಸಿಕೆಗಳನ್ನು ಯಾವ ವಯಸ್ಸಿನಲ್ಲಿ ಹಾಕ್ಸ್ಬೇಕು ಅಂತ ಫಸ್ಟ್ ಲಸಿಕೆ ಏನಂತೀವಿ ನಾವು ಪ್ರೈಮರಿ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ ಸರ್. ಇವಾಗ 2 ಲಸಿಕೆಗಳ ಮಧ್ಯೆ ಮಿನಿಮಮ್ ಎಷ್ಟು ದಿನ ಗ್ಯಾಪ್ ಇರಬೇಕು ಸರ್? ಅಂದ್ರೆ ಇವಾಗ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಮಾಡೋಕ್ಕಿಂತ ಮುಂಚೆ ನಾವೇನ್ ಡಿವಾರ್ಮಿಂಗ್ ಅಂತೀರಿ, ಜಂತುಳ ಔಷಧಿ ಹಾಕೋದು ಬಹಳ ಮುಖ್ಯನಾ ಏನು? ಆಹಾರ ಚೆನ್ನಾಗಿರ್ಬೇಕು, ಆಮೇಲೆ ಜಂತುನಾಶಕ ಔಷಧಿಯನ್ನು ಹಾಕ್ಬೇಕು, ಮೈ ಮೇಲೆ ಇದ್ದಂತ ಪರೋಕ್ಷ ಜೀವಿಗಳನ್ನು ಕೂಡ ತೆಗಿಬೇಕು. ಹೀಗೆ ಮಾಡಿದಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರುತ್ತೆ ಸರ್. ಅಟ್ ಎ ಟೈಮ್ ಇವಾಗ ರೋಗದ್ರೇಕ ಸಮಯದಲ್ಲಿ ನಾವು ವ್ಯಾಕ್ಸಿನೇಷನ್ಸ್ ಮಾಡಬಹುದು? ಇದು ಬಹಳಷ್ಟು ಜನರಿಗೆ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಇಷ್ಟು ಪ್ರಮಾಣ ಎಲ್ಲ ರೈತರು ತಗೊಂಡಿದ್ದಾದಲ್ಲಿ ವ್ಯಾಕ್ಸಿನೇಷನ್ ಕ್ಯಾಲೆಂಡರ್ ನ ಅವ್ರು ಫಾಲೋ ಮಾಡ್ಬೇಕಾ ಅನ್ನೋದು ಅದನ್ನ ಮುಖ್ಯವಾಗಿ ಮಾಡಬೇಕು. ಅದನ್ನೆಲ್ಲ ಮೀರಿ ರೈತರು ಬಹಳಷ್ಟು ಅಂದ್ರೆ ಪ್ರಶ್ನೆ ಮಾಡೋದೇನಂದ್ರೆ ವ್ಯಾಕ್ಸಿನೇಷನ್ ಯಾಕೆ ಫೇಲ್ಯೂರ್ ಆಗುತ್ತೆ ಬಹಳಷ್ಟು ಟೈಮ್? ಇದೇನಿದೆ ವ್ಯಾಕ್ಸಿನೇಷನ್ ಫೇಲ್ಯೂರ್ ಚಾನ್ಸ್ ಇವಾಗ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಸರ್ ರೈತರು ಬಹಳಷ್ಟು. ಇವಾಗ ಅವ್ರು ಫೇಲ್ಯೂರ್ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಸರ್. ಅಂದ್ರೆ ಸಕ್ಸಸ್ ಆಗಿದೆ ಅಂತ ಹೆಂಗಾರ ತಿಳ್ಕೊಬೋದಾ? ಇದರಲ್ಲಿ